ನಮಸ್ಕಾರ. ವಿಜಯವಾಹಿನಿಯ ಮತ್ತೊಂದು ವಿಶೇಷ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಸ್ನೇಹಿತ ರಾಘವೇಂದ್ರ ಎಸ್. ವೀಕ್ಷಕರೇ, ಇವತ್ತು ಕರ್ನಾಟಕದಲ್ಲಿ ಒಂದು ಮೋಸ್ಟ್ ಹ್ಯಾಪನಿಂಗ್ ಕಾಂಟ್ರವರ್ಸಿ ಅಂದ್ರೆ ಹಳ್ಳಿ ಪವರ್. ಏನದು? ಈ ಎಪಿಸೋಡ್ ಇಂದ ಸುಮಾರು 5 ಜನ ಒಟ್ಟಿಗೆ ಶೋನ ಬಿಟ್ಟು ಆಚೆ ಬಂತಾರೆ. ಇದು ಯಾಕಪ್ಪ? ಇದು ಪ್ರಪ್ರಥಮ ಬಾರಿಗೆ ಆಗಿದೆ. ಎಸ್, ಇದು ಫಸ್ಟ್ ಟೈಮ್ ಒಂದು ರಿಯಾಲಿಟಿ ಶೋಲಿ 5 ಜನ ಕಂಟೆಸ್ಟೆಂಟ್ ಏಕಕಾಲದಲ್ಲಿ ಆಚೆ ಬಂದಿರೋದು. ಇದಕ್ಕೆ ಸುಮಾರು ಕಾಂಟ್ರಾಡಿಕ್ಟಿಂಗ್ ಸ್ಟೇಟ್ಮೆಂಟ್ಗಳನ್ನ ಕೆಲವರು ಕೊಟ್ಟಿದ್ದಾರೆ. ಅದರೊಳಗೆ ಅಲ್ಲೇ ಒಂದು ಕಂಟೆಸ್ಟ್ ಆಗಿ ಕೆಲಸ ಮಾಡಿದಂತಹ ಹಳ್ಳಿ ಪವರ್ ಅಲ್ಲಿ ಕಂಟೆಸ್ಟೆಂಟ್ ಚಿನ್ಮಯಿ ಅವರು ನಮ್ಮ ಜೊತೆಲಿದ್ದಾರೆ. ಇವರು ಮಾಡೆಲ್ ಹಾಗೂ ಒಂದು ಒಳ್ಳೆ ಹೆಸರನ್ನ ಮಾಡದಂತಹ ಮಾಡಲಿಂಗ್ ಇಂಡಸ್ಟ್ರಿಯಲ್ಲಿ ಹೆಸರನ್ನ ಮಾಡಿ ವಿದ್ಯಾಭ್ಯಾಸವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಗ MBA ಪರ್ಸ್ಯೂ ಮಾಡ್ಕೊಂಡಿದ್ದಾರೆ. ಇವತ್ತು ನಮ್ಮ ಜೊತೆಲಿ ಅವರು ಸ್ಪೆಷಲ್ ಅತಿಥಿಯಾಗಿ ನಮ್ಮ ಜೊತೆಲಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಮೇಡಮ್, ನಮಸ್ಕಾರ. Namaste, sir. How are you doing? I'm good. How are you? Good. Yes, all good. So you are a Gen Z kid. Ha, age ಪ್ರಕಾರ ನೋಡಿದ್ರೆ Gen Z, but mindset ಪ್ರಕಾರ I'm very old school. ಈ ಮೈಂಡ್ ಸೆಟ್ ಅನ್ನ ಬೆಳೆಸಿದಂತಹ ಕಾರ್ಯಕ್ರಮಗಳು ಯಾವ್ಯಾವು? Not really. I have podcasts ನೋಡ್ತೀನಿ, ಕೆಲವೊಂದು ಬುಕ್ಸ್ ಓದಿದ್ದೀನಿ. ಸೊ ಲೈಕ್ ಇನ್ ಜನರಲ್ ಈ ಚಿಕ್ಕವಳಿಂದ ನಂದು ಹಾವ ಭಾವ, ಮೈಂಡ್ ಸೆಟ್, ಲೈಕ್ಸ್ ಡಿಸ್ಲೈಕ್ಸ್ ಅದೆಲ್ಲ ನೋಡ್ಕೊಂತಾ ಬಂದ್ರೆ Gen Z ಅಷ್ಟು ಮ್ಯಾಚ್ ಆಗಲ್ಲ. ಬಟ್ ಐ ಫಾಲ್ ಇನ್ ದಟ್ ಏಜ್ ಗ್ರೂಪ್ ಆಫ್ Gen Z. ಏನ್ ಮಾಡಕ್ಕಾಗಲ್ಲ. But see, nevertheless it is good. ಈಗ Gen Z ಆಗಿರಲಿ ಅಥವಾ ಓಲ್ಡ್ ಸ್ಕೂಲಿಂಗ್ ಆಗಿರಲಿ, at the end of the day is what matters is a good human. Exactly. Right? Yeah. ಸೊ ನಿಮಗೆ ಏನ್ ಅನ್ಸುತ್ತೆ ಇವತ್ತಿನ Gen Z ಇರುವಂತಹ ಪಾಪ್ಯುಲೇಷನ್ ಹ್ಯುಮ್ಯಾನಿಟಿ ಇದೆಯಾ ಅಥವಾ ಓಲ್ಡ್ ಸ್ಕೂಲಿಂಗ್ ಅವ್ರ ಹ್ಯುಮ್ಯಾನಿಟಿ ಇದೆಯಾ? ಐ ಫೀಲ್ ಅವೇರ್ನೆಸ್ ಪ್ರಕಾರ ನೋಡಿದ್ರೆ Gen Z ಅವ್ರಿಗೆ ಜಾಸ್ತಿ ಅವೇರ್ನೆಸ್ ಇದೆ. ವಿ ನೋ ವಾಟ್ ಇಸ್ ಹ್ಯಾಪನಿಂಗ್ ಅರೌಂಡ್ ಅಸ್. ಮುಂಚೆ ಇಷ್ಟು ಮೀಡಿಯಾ ಎಷ್ಟು ಫೇಮಸ್ ಇರಲಿಲ್ಲ, ನ್ಯೂಸ್ ಚಾನೆಲ್ಸ್ಗೆ ಇಷ್ಟೊಂದು ಪವರ್ ಇರಲಿಲ್ಲ. ಸೊ ಎಲ್ಲ ಸ್ವಲ್ಪ ಲೋಕಿ ಆಗಿತ್ತು. ಇವಾಗ ಎಲ್ರಿಗೂ ಅವೇರ್ ಆಗಿದೆ. ಹ್ಯುಮ್ಯಾನಿಟಿ ಇದ್ದೇ ಇದೆ, ಬಟ್ ಇವಾಗ ಸ್ವಲ್ಪ ಜಾಸ್ತಿ ಜನರಿಗೆ ತಲುಪ್ತಾ ಇದೆ. ನಿಮ್ಮ ಹಳ್ಳಿ ಪವರ್ ಅಲ್ಲಿ ಹೇಗೆ ಸೆಲೆಕ್ಷನ್ ಮಾಡಿತ್ತು? ಹೇಗಾಗಿ? ಸೊ ಈಗ ನಾನು ಆಡಿಷನ್ಸ್ ಕಾಲ್ ನೋಡಿದೆ. ಸೊ ನಮ್ದು ಮಾಡೆಲಿಂಗ್ ಇನ್ಸ್ಟಿಟ್ಯೂಟ್ IFM ಅಲ್ಲಿ ಎಲ್ಲಾ ಮಕ್ಳಿಗೂ ಲೈಕ್ ಏನೇ ಆಡಿಷನ್ಸ್ ಎಲ್ಲ ಇದ್ರು ಫಸ್ಟ್ ಕಳಿಸ್ತಾರೆ. ಸೊ ನಾನು ಸುಮಾರು ಆಡಿಷನ್ಸ್ ಅಟೆಂಡ್ ಮಾಡ್ಕೊ ಬಂದಿದ್ದೀನಿ. ಬಿಕಾಸ್ ಬೀಟ್ ಫಾರ್ ಮೈ ಮಿಸ್ ಇಂಡಿಯಾ ಜರ್ನಿ ಅಥವಾ ಪ್ಯಾಜೆಂಟ್ರೀಸ್, ಎಷ್ಟೊಂದು ಕಡೆ ಟೈಮ್ಸ್ ಫ್ರೆಶ್ ರೇಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಸೊ ಎಲ್ಲದಕ್ಕೂ ಆಡಿಷನ್ಸ್ ಕೊಟ್ಟಿದೆ. ಓಕೆ, ಇದೇನೋ ಚಾನೆಲ್ ಕಡೆಯಿಂದ ಬಂದಿದೆ, ಇಟ್ಸ್ ಮೋರ್ ಅಥೆಂಟಿಕೇಟೆಡ್, ಮೋರ್ ರೆಪ್ಯೂಟೆಡ್ ಅಂತ ಖುಷಿಯಾಗಿ ಹೋಗಿ ಆಡಿಷನ್ಸ್ ಕೊಟ್ಟೆ. ಅಲ್ಲಿ ನಮ್ಗೆ ದೇ ಆಸ್ಕ್ಡ್ ಅಸ್ ಅಬೌಟ್ ಅವರ್ ಪರ್ಸನಾಲಿಟಿ. ಮೋಸ್ಟ್ಲಿ ಅವ್ರ ಪರ್ಸನಾಲಿಟಿ ಚೆಕ್ ಮಾಡಿದ್ರು ದ್ಯಾನ್ ದ ಫಿಸಿಕಲ್ ಫಿಟ್ನೆಸ್ ಆರ್ ಎನಿಥಿಂಗ್. ಸೊ ಐ ಫೆಲ್ಟ್ ದೇ ಆರ್ ಲುಕಿಂಗ್ ಫಾರ್ ಸಮ್ ರಿಯಲಿ ನೈಸ್ ಅಂಡ್ ಯುನೀಕ್ ಪರ್ಸನಾಲಿಟೀಸ್ ನ ಹುಡುಕ್ತಾ ಇದ್ದಾರೆ ಅಂತ ಅನಿಸ್ತು. ಸೊ ಓಕೆ, ಟ್ರೈ ಮಾಡೋಣ ಅಂತ ನಾನು ಹೇಗಿದ್ದೀನಿ ಮನೆಯಲ್ಲಿ, ಸ್ಕೂಲಲ್ಲಿ, ಕಾಲೇಜಲ್ಲಿ, ಹಾಗೆ ನಾನು ಅವ್ರಿಗೆಲ್ಲ ಎಕ್ಸ್ಪ್ಲೇನ್ ಮಾಡಿದೆ. They kind of like my personality because usually modeling ಅಂದ್ರೆ ಜನರಿಗೆ ಬರೋದು ಫಸ್ಟ್ ಓಕೆ ಪಾರ್ಟೀಸ್, ಓಕೆ ಫ್ಯಾಷನಬಲ್ ಆಗಿ ಅಂತ. ಬಟ್ I'm a typical like what you say home girl and ನಾನು ಅದ್ರ ಜೊತೆ ಟ್ಯೂಷನ್ಸ್ ಆಲ್ಸೋ I teach children as well. ಟ್ಯೂಷನ್ಸ್ ತಗೋತೀನಿ and temples ಗೆಲ್ಲ ಹೋಗ್ತೀನಿ and I like having a very peaceful calm life. So ಅದಕ್ಕೂ ಇದಕ್ಕೂ ಎಷ್ಟು ಕಾಂಟ್ರಡಿಕ್ಟರಿ ಇದೆ. ಹೇಗೆ ಮ್ಯಾನೇಜ್ ಮಾಡ್ತೀರಾ and you're managing education along with this. ಸೊ ಅದು ಒಂದು ರಾಂಗ್ ಥಾಟ್ ಇದೆ. ಲೈಕ್ ಜನರಿಗೆ ಪ್ಯಾಷನ್ ಫಾಲೋ ಮಾಡ್ತಿರೋರೆಲ್ಲ ಓದಿರಲ್ಲ, ಅರ್ಧಕ್ಕೆ ಡಿಸ್ಕಂಟಿನ್ಯೂ ಆಗಿರ್ತಾರೆ. ಓ ನೀವು ಮೂವಿಲ್ ಮಾಡ್ತೀರಾ ಅಥವಾ ಇದು ಹಾಗಾದ್ರೆ ನೀವು ಓದಿರಲ್ಲ, ಹಾಗೆ ಅನ್ಕೋತಾರೆ. ಸೊ ಐ ವಾಂಟ್ ಟು ಪ್ರೂವ್ ದಟ್ ರಾಂಗ್ ಟು ಪೀಪಲ್. ಸೊ ನಾನು ಅನ್ಕೊಂಡೆ ನಾನು PG ಮುಗಿಸೋವರೆಗೂ ಐ ಹ್ಯಾವ್ ಟು ನಾಟ್ ಕ್ವಿಟ್ ಮೈ ಸ್ಟಡೀಸ್, ಅಟ್ಲೀಸ್ಟ್ ಒಂದು PG ಆಗೋವರೆಗೂ ಐ ಹ್ಯಾವ್ ಟು ಕಂಟಿನ್ಯೂ ಮೈ ಪ್ಯಾಷನ್ ಕೂಡ ಅಂತ ಇದು ಹೇಳಿದಾಗ Z team ರಿಯಲಿ ಲೈಕ್ ಇಟ್. ಅಂಡ್ ಅವ್ರಿಗೆ ಅನ್ಸಿರ್ಬೋದೇನೋ ಓಕೆ ಇಂಥ ಒಂದು ಹುಡುಗಿಗೆ ಆಪರ್ಚುನಿಟಿ ಕೊಡೋಣ ಅಂತ ನಾನು ಹೇಳಿದೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.